ಹೆಸರು ವಿಜಯ್ ಕುಮಾರ್ ಅಂತ. ನಾವಿರೋದು ಅಕ್ಕಿಪೇಟೆಯಲ್ಲಿ. ಅಕ್ಕಿಪೇಟೆಯಿಂದ ರಾಜಾಜಿನಗರ ಬಂದಿದ್ದೀವಿ. ಏಕೆಂದರೆ ಅಕ್ಕಿಪೇಟೆಯಲ್ಲಿ ಒಂದು 75 ಇಯರ್ಸ್ ಮುಂಚೆ ಗೋವಿಂದರಾವ್ ಮಿಲಿಟರಿ ಹೋಟ್ಲ್ ಅಂತ ಆ ಹುಡುಗ, ಆ ಓನರ್ಗೆ ಸಾಕದ ಹುಡುಗನೇ ಇವ್ರು ಬನ್ನು ಅಂತ ಈ ಹೋಟ್ಲ್ ಓನರು. ಒಳ್ಳೆ ಎಸ್ಟಾಬ್ಲಿಷ್ ಹೋಟ್ಲು, ಅಂದರೆ ಫಿಲಿಮ್ ಆ್ಯಕ್ಟರ್ಸ್ ಎಲ್ಲ ಆ ಹೋಟ್ಲಿಗೆ ಬರೋ ಆ ಫ್ಲೇವರೇ ಈ ಹುಡುಗ ಮಾಡೋದನ್ನ ಕಲ್ತ್ಕೊಂಡು ಪೊಲೀಸ್ ರೋಡಲ್ಲಿ ಒಂದು SGR ಮಿಲಿಟರಿ ಹೋಟ್ಲ್ ಅಂತ ಓಪನ್ ಮಾಡ್ದ. ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ಈಗ ಅಲ್ಲೂ ತುಂಬ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ. ಈಗ ಇಲ್ಲಿ ಬ್ರ್ಯಾಂಚ್ ಓಪನ್ ಮಾಡವ್ರೆ. ನಮಗೆ ಓನರ್ ಅಂತ ಫೋನ್ ಮಾಡಿದ್ರು, ಈ ಥರ ಹೊಸ ಹೋಟ್ಲಿಗೆ ಬನ್ನಿ ಅಂತ. ಬಂದಿದ್ದೀವಿ, ಟಿಫನ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಾತ್ರ ಫ್ಲೇವರ್ ಭಾಳ ಚೆನ್ನಾಗಿರ್ತದೆ. ಎಸ್ಪೆಷಲಿ ಈ ಕುರ್ಮಾ ಆಯ್ತಲ್ಲ, ಈ ಕುರ್ಮಾ ಅನ್ನೋದು ಬೇರೆ ಯಾರೋ ಫ್ಲೇವರ್ ಆ ಫ್ಲೇವರ್ ಮಾಡೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಬಟ್ ಅವ್ರು ಮಾತ್ರನೇ ಮಾಡೋಕ್ಕಾಗದ. ಬೇರೆ ಯಾವ ಹೋಟ್ಲಲ್ಲೂ ಈ ಥರ ಕುರ್ಮಾ ಫ್ಲೇವರು ಸಿಕ್ಕಲ್ಲ ನಿಮಗೆ. ಸೂಪರಾಗಿರ್ತದೆ. ಆಮೇಲೆ ಸೈಡ್ ಡಿಶಸ್ಸು ಇವಾಗ ಲೇಟೆಸ್ಟಾಗಿ ಅವರು 3-4 ಐಟಮ್ಗಳು ಮಾಡ್ತಾರೆ. ಚಿಕನ್ ಫ್ರೈ ಅಂತ ಮಾಡ್ತಾರೆ, ಪೆಪ್ಪರ್ ಚಿಕನ್ ಅಂತ ಮಾಡ್ತಾರೆ. ಅದೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಒಳ್ಳೆ ಟೇಸ್ಟ್ ಇರ್ತದೆ. ಪಲಾವ್ ಅಂತೂ ಅಲ್ಟಿಮೇಟ್ ಸೂಪರಾಗಿರ್ತದೆ. ಅಂದರೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಂದರೆ ಈ ಪಲಾವ್ ತಿಂದರೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ತುಂಬ ಚೆನ್ನಾಗಿರ್ತದೆ, ಜೀರ್ಣ ಚೆನ್ನಾಗಿರ್ತದೆ. ಬರ್ಬೋದು, ಬಂದು ತೃಪ್ತಿಯಾಗಿ ಊಟ ಮಾಡ್ಬೋದು, ಟಿಫನ್ ಮಾಡ್ಬೋದು. ದಯವಿಟ್ಟು ಈ ಹೋಟ್ಲಿಗೆ ಬಂದು ಒಂದ್ಸಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಸರಿ, ಥ್ಯಾಂಕ್ ಯು ಸರ್. ಬಂದೇ ಬರ್ತೀವಿ. ಇಡ್ಲಿ, ಗಟ್ಟಿ ಖಾರ ಶೇರ್ವ, ಖಾಲಿ ಪಲಾವ್, ವೆಜಿಟೇರಿಯನ್ಸು, ಚಿಕನ್ನು ಮಟನ್ನು ವಾಸನೆ ಇಲ್ಲದೇ ಇರೋ ಪಲಾವ್ ಏನಾರು ಇದ್ದರೆ ಅದು ಗೋವಿಂದರಾವಲ್ಲೇ ಸಿಗೋದು. ಐ ಆಮ್ ಅ ಪ್ಯೂರ್ ವೆಜಿಟೇರಿಯನ್. ಇಟ್ಸ್ ಕಮಿಂಗ್ ಆ್ಯಂಡ್ ಈಟಿಂಗ್ ಖಾಲಿ ಪಲಾವ್ ಹಿಯರ್ ಸಿನ್ಸ್ 12 years. ದಿಸ್ ಇಸ್ ಅ ನ್ಯೂ ಬ್ರಾಂಚ್. ಓಲ್ಡ್ ಬ್ರಾಂಚ್ ನಾನು ಕಾಟನ್ಪೇಟೆ ಅಲ್ಲಿ ತಿಂದೆ. ಸರಿ ಸರ್. ನ್ಯೂಲಿ ಓಪನ್ ಆಗಿದೆ. ಆ್ಯಕ್ಚುಲಿ ನನ್ನ ಹೆಸರು ಅರ್ಜುನ್ ಅಂತ. ಮುಂಚೆ ಮೆಜೆಸ್ಟಿಕಲ್ಲಿದ್ದಲ್ಲ, ಕಾಟನ್ಪೇಟೆ ಅಲ್ಲಿ ತಿಂತಿದ್ದೆ. ಸೊ ಅಲ್ಲಿ ಎಷ್ಟು ವರ್ಷದಿಂದ ತಿಂತೆ? 3 ವರ್ಷ 4 ವರ್ಷದಿಂದ ತಿಂತಾ ಓಕೆ. ಸೊ ಈಗ ಇದು ನಿಯರ್ ಬೈ ಆಗಿದೆ ನನಗೆ. ಓಕೆ. ನಾವು ಇಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ಅದಕ್ಕೆ ಈಗ ಹೊಸದಾಗಿ ಓಪನ್ ಆಗಿರೋ ಬ್ರಾಂಚಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ. ಏನು ನಿಮ್ಗೆ ಅಲ್ಲಿ ಇಷ್ಟ ಆಗಿದೆ ಫೇವ್ರೇಟ್? ಇಲ್ಲಿ ಸೇಮ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೂಪ್ ಚೆನ್ನಾಗಿರುತ್ತೆ. ಓಕೆ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ತಿಂತೀನಿ. ಸೊ ಎಲ್ಲರೂ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಓಕೆ. ಇದು ಹೊಸ ಬ್ರಾಂಚ್ ಅಂತ ಟ್ರೈ ಮಾಡೋಕ್ಕೆ ಬಂದಿದೆ. ನಾವು ಒಂದು 30 yearsದಿಂದ ಹಳೆಯ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ಟೇಸ್ಟ್ ಭಾಳ ಚೆನ್ನಾಗಿದೆ, ಅದಕ್ಕೆ ಹುಡ್ಕೊಂಡು ಬರ್ತೇವೆ. ಏನು ನೀವು ಟ್ರೈ ಮಾಡೋದು ಸರ್ ಅಲ್ಲಿ? ನೀವೇನು ಟ್ರೈ ಮಾಡ್ತೀರ ಅಲ್ಲಿ ಜಾಸ್ತಿ? ಇಲ್ಲಿನ ಮಟನ್ ಪಲಾವ್, ಕೈಮಾ, ಶೇರ್ವ ಎಲ್ಲ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹೆಸರು ಸರ್? ನನ್ನ ಹೆಸರು ಹನುಮಂತರಾವ್ ಅಂತ. ಓಕೆ. ಸೊ ನೀವು ಈ ರೆಸ್ಟೋರೆಂಟ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 45 yearsಯಿಂದ ಬರ್ತಾ ಇದ್ದೀನಿ. ಓಕೆ. ಏನು ಅಂಥದ್ದೇನು ಸ್ಪೆಷಲ್ ಸರ್ ಇಲ್ಲಿ 45 yearsಯಿಂದ ಬರೋ ಅಂಥದ್ದು? ನಾನು ಕಾಟನ್ಪೇಟೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಓಕೆ. ಅವಾಗ ಕಾಟನ್ಪೇಟೆಯಲ್ಲಿ ಸರ್ವಿಸ್ ಮಾಡಿದೆ. ಅದಕ್ಕಿಂತ ಚಿಕ್ಕಪೇಟೆಯಲ್ಲಿದ್ದೆ. ಚಿಕ್ಕಪೇಟೆಯಲ್ಲಿ ಇದ್ದಾಗಲೇ ಅದೇ ಬಾರ್ಡ್ರ್ ಅದು. ಊಟ ಬೇಕು ಅಂದರೆ ನಾವು ಅಲ್ಲಿಗೆ ಬರ್ತಾಯಿದ್ದು. ಬಿರಿಯಾನಿ ತಿಂತಾಯಿದ್ದು, ಇಡ್ಲಿ ಅಷ್ಟೇ. ಬೇರೆವೆಲ್ಲ ಐಟಮು ಇವಾಗೆಲ್ಲ ಬೇರೆ ಆಲ್ಟ್ರೇಷನ್ ಮಾಡಿದ್ದಾರೆ. ಅವಾಗೆಲ್ಲ ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಹೊತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅದು 8 ಗಂಟೆ ಹೊತ್ತಿಗೆ ಹೋದರೆ ನಾವು ಡ್ಯೂಟಿ ಮುಗಿಸ್ಕೊಂಡು ಏನಾದ್ರು ಫಸ್ಟ್ ಶಿಫ್ಟ್ ಹೋದರೆ ಅಲ್ಲಿ ಮಟನ್ ಬಿರಿಯಾನಿ ಇರ್ತಿರಲಿಲ್ಲ, ಅಷ್ಟೊಂದು ಫೇಮಸ್ಸು. ಹಾಯ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್ ಅಂತ. ನಾನು ತುಂಬ ವರ್ಷದಿಂದನೂ ನಾನು ಇಲ್ಲಿ ಈ ಜಾಗಕ್ಕೆ ನಾನು ತುಂಬ ಸೀಮಿತ. ಇನ್ನೊಂದೇನೆಂದರೆ ಇಲ್ಲಿ ನಾನು ಈ ಫುಡ್ಗೋಸ್ಕರ ನಾನು ಇಲ್ಲಿ ಬರ್ತೀನಿ. ಇಲ್ಲಿ ಏನಿದೆ, ಇವ್ರೇನು ಪ್ರಿಪೇರ್ ಮಾಡ್ತಾರೆ ಇದು 100% ನ್ಯಾಚುರಲ್ ಎಲ್ಲ ಇಂಟಿಗ್ರೆಂಟ್ಸ್ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ತುಂಬ ಡಿಕೇಡ್ ಅಂತ ಪ್ಲೇಸ್ ಇದು ನಾನು ನೋಡ್ದಂಗೆ ನಮ್ಮ ತಾತ ಬಂದ್ಬಿಟ್ಟು, ನಮ್ಮ ತಂದೆಯವ್ರ ತಂದೆ ಬಂದ್ಬಿಟ್ಟು ಇಲ್ಲಿ ಬಂದು ಅವರು ಫುಟ್ಬಾಲ್ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಬಂದು ಅವರು ಇಲ್ಲಿ ಸೂಪ್ ಕುಡಿದು ಇಲ್ಲಿ
ಬಿರಿಯಾನಿ ತಿಂದು ಹೋಗೋರು. ಆವಾಗಿಂದ ನನಗೆ ನನಗೆ ಅವಾಗ ಏನು ಗೊತ್ತಿರಲಿಲ್ಲ. ನಮ್ಮ ತಂದೆಯವರು ನನಗೆ ಬಂದು ತೋರಿಸಿ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಒಂದು 5ನೇ ಕ್ಲಾಸಿಂದ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಅದೇ ಟೇಸ್ಟು, ಅದೇ ಕ್ವಾಲಿಟಿ, ಮತ್ತು ಬಿರಿಯಾನಿನಲ್ಲಿ ಟಾಪ್ ನಾಚ್ ಏನಂದರೆ ನ್ಯಾಚುರಲ್ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಏನಂದರೆ ತುಂಬ ಹೈ ಕ್ವಾಲಿಟಿ ರೈಸು, ಮತ್ತು ರೈಸ್ ಮಾತ್ರ ಜೀರಾ ಸಾಂಬಾರಲ್ಲೇ ಮಾಡ್ತಾರೆ. ಮತ್ತು ಬಿರಿಯಾನಿ ಪೀಸಸ್ ಆಗಲಿ, ಮತ್ತು ಇಲ್ಲಿ ಸ್ವಲ್ಪ ಐಟಮ್ಸ್ಗಳು ತುಂಬ ಇದೆ. ಉದಯಗಿರಿ ಅಂತಾರೆ, ಚಿಕನ್ ಉದಯಗಿರಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ, ತುಂಬ ಇಲ್ಲಿಗೆ ಫೇಮಸ್ ಇದು. ಈ ಇಡ್ಲಿ ಜೊತೆ ಉದಯಗಿರಿ ಮತ್ತು ಈ ಪ್ಲೈನ್ ಸೂಪು, ಇದೆಲ್ಲ ತುಂಬ ಒಳ್ಳೆ ಫುಡ್ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮುಂಚೆ ಎಲ್ಲ ನಾವು ಹಳೆ ಕಾಲದಲ್ಲಿ ನಾವು ಚಿಕ್ಕಪೇಟೆಯಲ್ಲಿ ಇದು ಕಾಟನ್ ಪೇಟೆಯಲ್ಲಿ ನಾವು ತಿಂದಿದ್ದು, ಅಲ್ಲೆಲ್ಲ ತುಂಬ ಚಿಕ್ಕದು ಇದು ತೌಕಲ್ ಮಸಾಲ ದರ್ಗಾ ಇತ್ತು, ಅದು ಎದುರುಗಡೆ ಇತ್ತು. ಆವಾಗ ನಾವು ತಿಂದಿದ್ದು. ಬಟ್ ಆವಾಗ ಸೌದೆ ಒಲೆನಲ್ಲಿ ಮಾಡ್ತಾಯಿದ್ರು. ಆವಾಗಿನ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ಸೌದೆ ಒಲೆ ಟೇಸ್ಟೇ ಬೇರೆ. ಅವಾಗ ತಿಂತಾಯಿದ್ರೆ ನಮ್ಗೆ ಆ ಅರೋಮ ಯಾವತ್ತೂ ನಮಗೆ ಅದು ಸಿಗೋದೇ ಇಲ್ಲ. ಮತ್ತು ನಿಜವಾಗ್ಲೂ ಅದೇ ಕೂಡ ಇವಾಗವರೆಗೂ ಇಟ್ಕೊಂಡಿದ್ದಾರೆ. ನಮ್ಗೆ ತುಂಬ ಇಷ್ಟ. ಇಲ್ಲಿ ನಾವು ಎವ್ರಿ ಭಾನುವಾರ ಆದಷ್ಟು ಟ್ರೈ ಮಾಡಿ ಇಲ್ಲಿಗೆ ಬಂದು ನ್ಯಾಚುರಲ್ ಅಂತ ತಿನ್ನೋಕ್ಕೆ ಬರ್ತೀವಿ. ಮತ್ತು ತಿಂದರೆ ಮನೇಲಿ ತಿನ್ನಂಗಿರುತ್ತೆ. ಮತ್ತು ಈ ಟೇಸ್ಟ್ ಮನೇಲಿ ಬರಲ್ಲ, ಬಟ್ ಅಂದರೆ ಇವ್ರ ಕೈಯಲ್ಲೇ ಇರೋದು. ಮತ್ತು ಗ್ರೇಟ್. ಎಲ್ಲರೂ ಬರಬೇಕು ವೀಕ್ಷಕರು, ಎಲ್ಲರೂ ಬಂದು ಇಲ್ಲಿ ಬಂದು ಟೇಸ್ಟ್ ಮಾಡಿ. ಮತ್ತು ಈ ಟೇಸ್ಟ್ ನಿಮಗೆಲ್ಲೂ ಸಿಗಲ್ಲ. ಎಲ್ಲರೂ ಒಂದು ಸತಿ ಆದರೂ ಇಲ್ಲಿ ಬಂದು ಏನು ಕ್ವಾಲಿಟಿ ಇದೆ ಬಂದು ಟೇಸ್ಟ್ ಮಾಡಿ. ಮತ್ತು ನಮ್ಮ ಓನರ್ ಬನ್ನು ಅವರಿದ್ದಾರೆ, ಅವ್ರು ಬಂದು ತುಂಬ ಒಳ್ಳೆ ಕಲ್ತು ಮಾಡಿರೋಂಥ ಜಾಗ ಇದು. ಅವ್ರ ಆಂಟಿ ಹತ್ರ ಕಲಿತು ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲ ಒಂದೇ ಇವ್ರ ಫ್ಯಾಮಿಲಿ. ಆ್ಯಕ್ಚುಲಿ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಯಾವಾಗಲೂ 100%. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. 100% ಎಲ್ಲ ವೀಕ್ಷಕರು ಬಂದು ಇಲ್ಲಿ ಟೇಸ್ಟ್ ಮಾಡಿ. ತುಂಬ ಒಳ್ಳೆ ಹೈಜೀನ್ ಫುಡ್ಡು, ನಾನು ಅದನ್ನೇ ಹೇಳ್ತೀನಿ. ಬಟ್ ನಾಟಿ ಸ್ಟೈಲು, ಬಟ್ 100% ತುಂಬ ಚೆನ್ನಾಗಿದೆ. ಬನ್ನಿ, ಎಲ್ಲರೂ ಟೇಸ್ಟ್ ಮಾಡಿ. In 1908, we began serving Bangalore's first biryani, a taste cherished by soldiers of the British Indian Army. As the years passed, our biryani became a legend among soldiers, a taste they carried in their hearts. For decades, Pehlwans found strength in every bite, a power meal that fueled champions. Since the 80s, Bangalore wakes up to our biryani, a morning tradition for generations. From print to social media, our legacy lives on, a name loved by food critics and bloggers alike. In 2018, we moved to Cotton Pet, a new home, the same iconic taste. Now we bring our legacy to Rajajinagar, a bigger space, a richer tradition. Here's one promise: authentic taste. SG Rao's Military Hotel, now in Rajajinagar, first block. A legacy served since 1908. ಉದಯಗಿರಿ, ಅದೇ ಉದಯಗಿರಿನೇ ಕರಿಬೇವು ಗ್ರೀನು ಬೋನ್ಲೆಸ್ ಚಿಕನ್. ಏನಾದರೂ SG ರಾವ್ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋದು ಇದು ಮೈನ್ ಹೈಲೈಟ್ ಐಟಮ್ಮೇ ಇದು.
ಸರ್ ಇದು ಹೋಟ್ಲು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಸರ್ ಇದು ಹೋಟ್ಲ್ ಸ್ಟಾರ್ಟಾಗಿ ಗೋವಿಂದರಾವ್ ತಾತ ಅಂತಿದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದು 1908ರಲ್ಲಿ. ಓಲ್ಡ್ ನಮ್ಮದು ಹಳೆ ಜಾಗ ಬಂದು ಅಕ್ಕಿಪೇಟೆ OTC ರೋಡು ದರ್ಗಾ ಹತ್ರ ಅಲ್ಲಿದ್ದು. ಅಲ್ಲಿಂದ ನಾವು ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಶಿಫ್ಟ್ ಆಗಿದ್ದೀವಿ. ಇವಾಗ ಇದು 2ನೇ ಬ್ರ್ಯಾಂಚು ಇಲ್ಲಿ ರಾಜೇಂದ್ರ ನಗರ ಫಸ್ಟ್ ಬ್ಲಾಕ್, ಇಲ್ಲಿಗೆ ನಾವು ಇದು ಮಾಡಿದ್ದೀವಿ ಸರ್. ಇಲ್ಲಿ ನಿಮ್ಮದು ಫಾಸ್ಟ್ ಮೂವಿಂಗು ಮತ್ತು ಮಸ್ಟ್ರಿ ಅಂದರೆ ಸರ್ ಕೆಲವೊಂದು ಇಲ್ಲಿ ನಮಗೆ ಇನ್ನೂ ಇವಾಗ ಸ್ಟಾರ್ಟಿಂಗ್ ಮಾಡಿದ್ದೀವಿ. ಇವಾಗ ಇರೋದ್ರಲ್ಲಿ ನಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇಡ್ಲಿ, ಕಾಲು ಸೂಪು, ಇವಾಗ ದೋಸೆನೂ 2-3 ದಿನದಲ್ಲಿ ಮಾಡ್ತೀವಿ. ಇಲ್ಲಿ ಕೆಲವೊಂದು ಸ್ಪೆಷಲ್ ಐಟಮ್ ಒಂದು 3-4 ಆ್ಯಡ್ ಮಾಡಿದ್ದೀವಿ. ಅಲ್ಲಿಗಿಂತ ಇಲ್ಲೊಂದು 2-3 ಮೆನು ಎಕ್ಸ್ಟ್ರಾ ಮಾಡಿದ್ದೀವಿ. ಚಿಲ್ಲಿ ಚಿಕನ್ನು, ಲಾಲಿಪಾಪು, ಚಪಾತಿ, ಮುದ್ದೆ, ವೈಟ್ ರೈಸು, ಪರೋಟ. ಇದು ಚಪಾತಿ ಪರೋಟ ಎಲ್ಲ ನೀವೇ ಇಲ್ಲೇ ಇನ್ನೋಸ್? ಹೌದು ಸರ್, ಹೌದು ನೀವೇ ಇನ್ನೋಸ್ ಪ್ರಿಪೇರ್ ಮಾಡಿ? ಹೌದು ಎಲ್ಲ ಇಲ್ಲೇ ಇದು ಮಾಡ್ತೀವಿ, ಸರ್ ಮಾಡ್ತೀರಾ. ಮತ್ತೆ ಇದು ಚಿಕನ್ ಮಟನ್ ಎಲ್ಲ ಎಲ್ಲಿಂದ ಬರುತ್ತೆ ಸರ್? ಚಿಕನ್ ಮಟನ್ ಎಲ್ಲ ನಾವು ಮೈಸೂರು ರೋಡಲ್ಲಿ SK ಅಂತಿದೆ. ಓಕೆ, ಅಲ್ಲಿಂದ ಸೋರ್ಸ್ ಮಾಡಿ ಅಲ್ಲಿಂದ ಇದು ಮಾಡ್ತೀವಿ. ಓಕೆ ಸರಿ ಸರ್. ಮತ್ತು ಅಲ್ಲಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನು ಕಾರಣ ಸರ್? ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನು ಕಾರಣ ಅಂದರೆ ಅದೇ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿ ಜಾಗ ಸ್ವಲ್ಪ ತುಂಬ ಚಿಕ್ಕದಾಗೋಯಿತು. ಅದರಿಂದೆಲ್ಲ ಕಸ್ಟಮರ್ಗೆ ತುಂಬ ಫ್ರೀಯಾಗಿರಲಿ, ಅವ್ರಿಗೆ ಇದು ಮಾಡಬೇಕು ಅಂತ ಕೆಲವೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಎಲ್ಲರೂ ಬರೋವ್ರಿಗೆ ಅನುಕೂಲವಾಗಿ ತುಂಬ ಚೆನ್ನಾಗಿರ್ಬೇಕಂತ ಇಲ್ಲಿ ಮಾಡಿದ್ದೀವಿ. ಕೆಲವೊಂದು ಏನಂದರೆ ಈ ರಾಜಾಜಿನಗರ ಸುತ್ತಮುತ್ತ ನಮ್ಮ ಕಸ್ಟಮರ್ ತುಂಬ ಬೇಜನ್ ಜನ ಇದ್ದಾರೆ, ತುಂಬ ಹಳೆ ಕಸ್ಟಮರ್ಸ್ ಇದ್ದಾರೆ. ಅದರಿಂದ ಅವ್ರಿಗೆ ಹೆಂಗೆ ಬೇಕೋ, ಯಾಕೆ ಅಲ್ಲಿವರೆಗೂ ಕೆಲವೊಬ್ಬರು ಅದು ತೊಂದರೆ ಆಗುತ್ತೆ ಅನ್ನೋ ಒಂದು ಇದಕ್ಕೆ ನಾವು ಈ ಜಾಗನ ನಾವು ರಾಜಾಜಿನಗರ ಚೂಸ್ ಮಾಡಿದ್ರಿ. ಹೌದು. ಸೊ ಮತ್ತು ರಾಜಾಜಿನಗರದಲ್ಲಿ ಏನು ವಿಶೇಷ ಸರ್? ನಿಮ್ಮ ಮೇನ್ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಅಂತನಾ, ಹೇಗೆ ಸರ್? ರಾಜಾಜಿನಗರ ಮೇನ್ ಏನು ಅಂದರೆ ಇಲ್ಲಿಂದ ತುಂಬ ಜನ ಹುಡ್ಕೊಂಬರೋರು ಇದ್ದಾರೆ. ಈ ನೇರಲ್ಲಿ ಆಗಲೇ ನಾವು ಕಮ್ಮಿ ಒಂದು ವರ್ಷದಿಂದ ನಾವು ಜಾಗ ಹುಡುಕ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ಏನಾದರೂ ಮಾಡಲೇಬೇಕು, ರಾಜಾಜಿನಗರ ಸೈಡ್ ಏನಾದರೂ ಒಂದು ಜಾಗ ಕಸ್ಟಮರ್ಗೆ ಒಳ್ಳೆ ಅನುಕೂಲವಾಗಿರುವಂಥದ್ದು ಅಂತ. ಅದು ನೋಡಿದ್ರೆ ಇವಾಗ ನಮಗೆ ನಾವು ಅಂದ್ಕೊಂಡಿದ್ದು ಇವಾಗ ಟೈಮ್ ಆಗಿ ಬಂತು. ಒಳ್ಳೆ ಜಾಗನೇ ಸಿಕ್ಕಿದೆ, ಕಸ್ಟಮರ್ಗೆ ಒಳ್ಳೆ ಅನುಕೂಲವಾಗಿ ಫ್ರೀಯಾಗಿ ಕೂತ್ಕೊಂಡು ತಿಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಳ್ಳೆ ಎಲ್ಲ ಥರದ್ದು ಅವ್ರಿಗೆ. ಮತ್ತು ಆ್ಯಂಬಿಯನ್ಸ್ ಎಲ್ಲ ನಾನು ಚೆಕ್ಔಟ್ ಮಾಡಿದೆ, ಫುಲ್ಲು ಎನಾರ್ಮಸ್ ಸ್ಪೇಸಸ್ ಎಲ್ಲ ಇದೆ. ಸೊ ಎಷ್ಟು ಜನ ಅಕಾಮಿಡೇಷನ್? ಸರ್ ಕಮ್ಮಿ 70-80 ಜನ ಕೂತ್ಕೊಬೋದು. ಇವಾಗ ಒಳಗಡೆ ಇನ್ನೂ ಒಂದು ರೂಮ್ ಇದೆ, AC ರೂಮ್ ಮಾಡೋಣ ಅಂತಿದ್ದೀವಿ. ಫಸ್ಟ್ ಇವಾಗ ಸ್ವಲ್ಪ ದಿನ ಕೆಲವೊಂದು ಹೆಂಗಿದ್ದಾರೆ ಹಿಂಗೆ ಕಸ್ಟಮರ್ಸ್ ಎಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ದಿನದಲ್ಲೇ ಫ್ಯಾಮಿಲಿ ರೂಮ್ AC ರೂಮ್ ಮಾಡೋಣ ಅಂತಿದ್ದೀವಿ ಸರ್. ಮತ್ತು ನಮ್ಮ ವ್ಯೂವರ್ಸ್ಗೆ ಹೇಳಿ, ಏನಕ್ಕೆ ಬೇರೆ ರೆಸ್ಟೋರೆಂಟಿಂದ ಈ ರೆಸ್ಟೋರೆಂಟ್ಗೆ ನಾವು ಬರಬೇಕು ಅಂತ? ಸರ್ ಬೇರೆ ರೆಸ್ಟೋರೆಂಟ್ಗಿಂತ ಇಲ್ಲೇನು ಇದಾವೆ ಅಂದರೆ ಸರ್, ನಾವು ಕೆಲವೊಂದೆಲ್ಲ ಐಟಮ್ಮು ನೋಡಿ, ಒಂದು ಚಿಕನ್ ಉದಯಗಿರಿ ಅಂತ ತುಂಬ ಫಾಸ್ಟ್ ಮೂವಿಂಗ್ ಇದೆ ನಮಗೆ. ಅದೇನು ಸರ್ ಅದು? ಸರ್ ಅದು ಬಂದು ಕರಿಬೇವಿನ ಸೊಪ್ಪು ಫ್ಲೇವರು, ಅದರಿಂದ ಅದು ಫುಲ್ ಗ್ರೀನ್ಸ್ ಬರುತ್ತೆ. ಇನ್ನೊಂದು ಚಿಕನ್ ಫ್ರೈ ಮಾಡ್ತೀವಿ ಪ್ಯೂರ್ ಬ್ಯಾಡಿಗೆ ಮೆಣಸಿನ್ಕಾಯಿಂದ. ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಏನಾದ್ರು ಮಾಡ್ತೀರಾ? ಏನೂ ಇಲ್ಲ ಸರ್, ಗಿಲ್ಲರ್ ಯಾವುದೇ ಥರದ್ದು ನಮ್ದು ಇದಿಲ್ಲ. ಯಾವುದಾದ್ರೂ ಅವರು ಬೇಕಾದ್ರೆ ಫುಡ್ಡು ಇದಕ್ಕೆ ಚೆಕ್ಕಿಂಗ್ಗೆ ಕೊಡಲಿ ಅವರು, ಅಂಥದ್ದೇನು ತೊಂದರೆ ಇಲ್ಲ. ಏಕ್ದಮ್ ನಮ್ಮದು ನಾಟಿ ಸ್ಟೈಲ್ ಥರ ಎಲ್ಲನೂ. ಸರ್ ಹೆಂಗೆ ನಿಮಗೆ ಈ 100 ವರ್ಷದಿಂದ ನೀವು ಈ ಹೋಟ್ಲ್ ನಡ್ಸ್ಕೊಂಬರ್ತಾ ಇದ್ದೀರಲ್ಲ, ಹೆಂಗೆ ಅದು ಇಷ್ಟು ವರ್ಷದಿಂದ ಅದು ಹೆಂಗೆ ನೀವು ಮಾರ್ಕೆಟಲ್ಲಿ ಸರ್ವೇ ಹೋಗ್ತಾ ಇದ್ದೀರಾ? ಹೆಂಗೆ ಅಂದರೆ ಇವಾಗ ಇದ್ರ ಮುಂಚೆ ನಾನು ಹೇಳಿದ್ನಲ್ಲ, ನಮ್ಮ ಗೋವಿಂದರಾವ್ ತಾತ ನಡೆಸ್ತಿದ್ರು, ಆಮೇಲೆ ಗಣೇಶ್ ರಾವ್ ಅಂಕಲ್ ಇದ್ದರು, ರುಕ್ಮಣಿ ಆಂಟಿ ಅಂತ ಇದ್ದರು. ಅವರು ಎಲ್ಲ ಕಮ್ಮಿ ನಾವು ಅವ್ರ ಜೊತೆನೇ ನಾನೊಂದು 30-32 ವರ್ಷದಿಂದ ಇದ್ದು. ಇವಾಗ ಅವ್ರಿಗೂ ಒಂದು ಸ್ವಲ್ಪ ಏನು ಏಜ್ ಆಯಿತು, ಅವ್ರಿಗೂ ಎಲ್ಲಿ ಏನು ಇದು ಮಾಡೋದು ಬೇಡ ಅಂತ ಇದ್ದರು. ಆಮೇಲೆ ಆಯ್ತು ಆಂಟಿ, ನಾನು ಏನಿದೆಯೋ ನಾನು ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಇದು ಮಾಡ್ಕೊಂಡ್ಬಂದು. ಸೊ ಸದ್ಯಕ್ಕೆ ಇವಾಗ ನಿಮ್ಮದು 2 ಬ್ರಾಂಚಸ್ ಇದೆ, ಒಂದು ಗೂಡ್ಸೆಟ್ ರೋಡು ಕಬ್ಬನ್. ಆಮೇಲೆ ಸರ್ ಇಲ್ಲಿ ವಿಶೇಷವಾಗಿ ವೆಜ್ ಐಟಮಲ್ಲಿ ಸದ್ಯಕ್ಕೆ ಗೀ ರೈಸು, ಕುರ್ಮಾ, ಓಕೆ, ಮುದ್ದೆ, ವೈಟ್ ರೈಸು, ಚಪಾತಿ, ಪರೋಟ ಎಲ್ಲ ಇದೆ ಕೆಲವೊಬ್ರಿಗೆ. ಯಾಕಂದರೆ ಅದ್ರಲ್ಲಿ ಒಬ್ಬರು 4-5 ಜನದಲ್ಲಿ ಒಬ್ರು ಇಲ್ಲ ಅಂದರೆ ಬೇಡ ಅನ್ನೋದಿಂತಾರೆ. ಅದಕ್ಕೆ ಒಂದು ವೆಜ್ ಐಟಮ್ ಏನಾದರೂ ವೆಜ್ಜು ಒಂದು ಅವ್ರಿಗೆ ಒಂದು ಐಟಮ್ ಏನಾದರೂ ಇಕ್ಕಿರ್ತೀವಿ. ಈ ಚಪಾತಿ ಜೊತೆ ಕುರ್ಮಾ ಆಗಲಿ, ಪರೋಟ, ಮುದ್ದೆ, ಅದಕ್ಕೆ ಕಾಂಬಿನೇಷನ್ ಇರುತ್ತೆಲ್ಲ. ಅನ್ನ ಸಾಂಬಾರು ಏನೋ, ಒಟ್ಟಿನಲ್ಲಿ ಗೀ ರೈಸು ಕಂಪಲ್ಸರಿ ಇರುತ್ತೆ.
ನಿಮ್ಮದು ಹೋಟ್ಲ್ ಟೈಮಿಂಗ್ಸ್ ಎಲ್ಲ ಹೇಗೆ ಸರ್? ಸರ್ ನಮ್ಮ ಹೋಟ್ಲ್ ಟೈಮಿಂಗು ಭಾನುವಾರ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆ. ಓಕೆ. ಬೇರೆ ದಿನ ಬೆಳಿಗ್ಗೆ 7ರಿಂದ ರಾತ್ರಿ 11 ಗಂಟೆ. ನಿಮ್ಮದು ಸ್ಪೆಷಲ್ ಸಿಗ್ನೇಚರು ಇಡ್ಲಿ ಮತ್ತು ಕಾಲು ಸೂಪ್ ಇದೆಲ್ಲ ಅದು? ಇಡ್ಲಿ ಕಾಲು ಸೂಪ್ ಅದು ಬೆಳಿಗ್ಗೆ ಇದರಿಂದ ಹೆಂಗೆ ಕೆಲವೊಂದು ಸಲ 12-1 ಗಂಟೆಗೆ ಆಗುತ್ತೆ, ಕೆಲವೊಂದು ಸಲ ಸಂಜೆ ಮಧ್ಯಾಹ್ನವರೆಗೂ ಇರುತ್ತೆ. ಹೆಂಗಾಗುತ್ತೆ ಆ ಮೂಮೆಂಟ್. ಅಟ್ಲೀಸ್ಟ್ ಪ್ಲೇನ್ ಸೂಪ್ ಆದರೂ ಇದ್ದೇ ಇರುತ್ತೆ. ಓಕೆ ಸರಿ ಸರ್. ಓಕೆ ಥ್ಯಾಂಕ್ ಯು. ಟ್ರೈ ಮಾಡಿ ನೋಡ್ತೀವಿ. ಇಡಿ ನೀವಿಡಿ. ಐಟಮ್ ಎಲ್ಲ ರೆಡಿ ಮಾಡ್ಬಿಟ್ಟು ಒಳಗೆ ಕಳಿಸ್ತೀನಿ. ಹಾಂ ಓಕೆ. ಸೊ ಫೈನಲಿ ಎಲ್ಲನೂ ರಿವ್ಯೂ ಎಲ್ಲ ಮಾಡಿ ಫುಲ್ಲು ಒಂದು ಶಾರ್ಟ್ ಎಲ್ಲ ವೀಡಿಯೋ ಶೂಟ್ ಮಾಡಿದ್ದೀರಿ. ಅದೆಲ್ಲನೂ ನೋಡಿ, ವೀಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ. ಈ ಹೋಟ್ಲ್ ಹೇಗೆ ಸ್ಟಾರ್ಟ್ ಆಯಿತು ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಇದು ಸ್ಟಾರ್ಟ್ ಆಗಿರೋದು 1908 ಸೊ ನಾನಂತೂ ಫುಲ್ ಪ್ರಿಟಿ ಎಕ್ಸೈಟೆಡ್ ಆಗಿದ್ದೀನಿ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ. ಹೇಗಿರುತ್ತೆ ಟ್ರೈ ಮಾಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೆಸರು ನಮ್ಮೂರ ರಸದೌತಣ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕ್, ಶೇರು ಮತ್ತು ಕಮೆಂಟು. ಲೆಗ್ ಸೂಪು ಹಾಂ ತೊಗೊಂಬನ್ನಿ. ಲೆಗ್ ಸೂಪು ಹಾಗೆ ಹಿಂದಕ್ಕೆ ಹೋಗಲಿ. ಫೈನಲಿ ಲೆಗ್ ಸೂಪ್ ಸಾಕಾಗಿದೆ. ಫುಲ್ಲು ಮೈಲ್ಡಾಗಿ ಇದು ಕುಚ್ಚಿ ಆ ಸೂಪಿಂದು ಫ್ಯಾಟ್ ಎಲ್ಲ ಹಂಗೆ ತೇಲ್ತಾ ಇದೆ ನೋಡಿ. ತೋರಿಸಿ ಸರ್, ಹಂಗೆ ತೊಗೊಂಬನ್ನಿ ಹತ್ರಕ್ಕೆ. ಸೂಪಲ್ಲಿ ನೋಡಿ ಹಂಗೆ ಫ್ಯಾಟೆಲ್ಲ ತೇಲ್ತಾ ಇದೆ. ಅಷ್ಟು ಸಖತ್ತಾಗಿ ಬಂಗಾರದಂಗೆ ಬೇಯಿಸಾಕ್ಬಿಟ್ಟಿದ್ದಾರೆ. ತೊಗೊಂಡು ನೆಕ್ಸ್ಟ್ ಲೆವೆಲ್ಗಿದೆ. ಫೈನಲಿ ಲೆಗ್ ಪೀಸು ಬಂಗಾರದಂಗೆ ಬೆಂದೋಗಿರೋ ಲೆಗ್ ಪೀಸು ತೊಗೊಂಡು ಟೇಸ್ಟ್ ಮಾಡ್ಬಿಡ. ಫುಲ್ ಬೆಂದೋಗಿದೆ. ತೊಗೊಂಡು ನೀಟಿಗೆ ತೊಗೊಂಬಿಡ. ನೆಕ್ಸ್ಟ್ ಲೆವೆಲ್ಗಿದೆ ಸರ್ ಅಲ್ಲ. ನೆಕ್ಸ್ಟು ರೈಸ್ ಹಾಕೊಂಡ್ಬಿಡೋಣ. ಇಲ್ಲಿ ನೆಕ್ಸ್ಟು ಟ್ರೈ ಮಾಡಬೇಕಾಗಿರೋದು ಚಿಲ್ಲಿ ಚಿಕನ್. ಚಿಕನ್ ಗ್ರೀನ್ ಬೋನ್ಲೆಸ್ಸು ಬಾಯಲ್ಲಿಟ್ಟರೆ ಹಂಗೆ ಕರ್ಕೊಂಡು ಹೋಗ್ತಾಯಿದೆ. ಅಷ್ಟು ಕ್ಲೀನಾಗಿ ಕರ್ಬೇವಿನ ಸೊಪ್ಪಿನ ಫ್ಲೇವರು ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಬರ್ಸ್ಟ್ ಔಟ್ ಆಗ್ತಾಯಿದೆ. ಮೈನ್ ಡಾಮಿನೇಟ್ ಮಾಡ್ತಾ ಮೈನ್ ಸ್ಪೆಷಲ್ ಅವ್ರದ್ದು ಉದಯಗಿರಿ. ಅದೇ ಉದಯಗಿರಿನೇ ಕರ್ಬೇವು ಗ್ರೀನು ಬೋನ್ಲೆಸ್ ಚಿಕನ್. ಏನಾದರೂ ಎಗ್ಜಿರೋ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಬೇಕಾಗಿರೋದು ಇದು ಮೈನ್ ಹೈಲೈಟ್ ಐಟಮ್ಮೇ ಇದು. ನೆಕ್ಸ್ಟು ಬಿರಿಯಾನಿ ಟೇಸ್ಟ್ ಮಾಡೋಣ. ಇವ್ರ ಮೇನ್ ಹೈಲೈಟೇ ಈರುಳ್ಳಿ ಮತ್ತು ಚಟ್ನಿ. ಅದನ್ನು ಹಿಂಗೆ ತೊಗೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು
ನೆಕ್ಸ್ಟ್ ಲೆವೆಲ್ಗಿದೆ. ಫುಲ್ ಬಾಯಿಗಿಟ್ಟಿದ ತಕ್ಷಣ ಹಂಗೆ ಫುಲ್ ಬಸ್ಟ್ ಔಟ್ ಆಗಿರುತ್ತೆ ಫ್ಲೇವರ್ಸು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇವ್ರದ್ದು ಈರುಳ್ಳಿ ಮತ್ತು ಬಿರಿಯಾನಿ ತೊಗೊಂಬಿಟ್ರೆ ಕುಷ್ಕ ಮತ್ತು ಈರುಳ್ಳಿ ಅದೇ ಅಲ್ಟಿಮೇಟಾಗಿ ಆರಾಮ್ಸೆ ಹೊಟ್ಟೆ ತುಂಬ ಹೋಗುತ್ತೆ. ಬ್ರ್ಯಾಂಚು ಎರಡೇ ಬ್ರ್ಯಾಂಚ್ ಇರೋದು, ಒಂದು ಗೂಡ್ ಶೆಡ್ ರೋಡಲ್ಲಿ ಇರೋವಂಥ ಬಂದ್ಪೇಟೆಯಲ್ಲಿ, ಮತ್ತು ಇನ್ನೊಂದು ಬಂದ್ಬಿಟ್ಟು ಇರೋದು ಸೆಕೆಂಡ್ ಬ್ರಾಂಚು. ಇದು ರೀಸೆಂಟಾಗಿ ಓಪನ್ ಆಗಿರೋದು. ಇದು ನಾವೇ ಫಸ್ಟು ನಮ್ಮೂರ ರಸದ ಔತಣ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಫಸ್ಟು ನಾವು ಶೂಟ್ ಮಾಡಿರೋದು ರಾಜಾಜಿನಗರದ್ದು. ದಿ ಮೋಸ್ಟ್ ಅವೈಟೆಡ್ ಲಾಲಿಪಾಪ್ ಇದು ತೊಗೊಂಡು ಸಕ್ಕತ್ತಾಗಿ ಬೀಸಾಕ್ಬಿಟ್ಟಿದ್ದಾರೆ. ಬಾಯಿ ಇಟ್ಟ ತಕ್ಷಣ ಹಾಗೆ ಸ್ಪೈಸಸ್ ಫುಲ್ ಫ್ರೆಶ್ ಆಗುತ್ತೆ. ಕಬಾಬ್ ಪೌಡ್ರು ಯೂಸ್ ಮಾಡಿದ್ದಾರೆ, ಮತ್ತು ಎಗ್ ಯೂಸ್ ಮಾಡಿದ್ದಾರೆ. ಆ ಚಿಕ್ಕ ಕನ್ಸಿಸ್ಟೆನ್ಸಿಗೆ ಸಾಲ್ಟ್ ಆಪ್ಟಿಮಮ್ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲು ಫುಲ್ ಸೈಕ್ ಆಗಿಬಿಡ್ತಾರೆ. ಆಯ್ತಿದ್ರೆ ಮೈನ್ ಬ್ರಾಂಚಲ್ಲಿ ಲಾಲಿಪಾಪ್ನ ಇನ್ಕ್ಲೂಡ್ ಮಾಡಿರಲಿಲ್ಲ, ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಚಪಾತಿ, ಪರೋಟ ಮತ್ತು ಇನ್ನೊಂದು 2-3 ಎಕ್ಸ್ಟ್ರಾ ಐಟಮ್ ಇನ್ಕ್ಲೂಡ್ ಮಾಡಿದ್ದಾರೆ. ಮುದ್ದೆ ಅಲ್ಲಿರಲಿಲ್ಲ, ಮುದ್ದೆ ಇನ್ಕ್ಲೂಡ್ ಮಾಡಿದ್ದಾರೆ. ತಿಂದರೆ ಕಳೆದು ಹೋಗ್ತಿಲ್ಲ. ತೊಗೊಂಡು ಒಬ್ಬ ಫುಲ್ ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇರೋ ಕೈಮಾ ಉಂಡೆ ನಂಗೆ ತೊಗೊಂಡು ಸಾಕಾಗಿದೆ. ಬಾಯಿ ಇಟ್ಟ ತಕ್ಷಣ ಮೆಂತ್ಯ ಫ್ಲೇವರು ಮತ್ತು ಲೈಟಾಗಿ ಪುದೀನ ಫ್ಲೇವರು ನಿಮಗೆ ಬಸ್ಟ್ ಔಟ್ ಆಗಿರುತ್ತೆ ಬಾಯಿಗೆ. ಸ್ಪೈಸಿಯಾಗಿ ಏನಿಲ್ಲ, ಆರಾಮಾಗಿ ಮಕ್ಕಳೆಲ್ಲ ಆರಾಮಾಗಿ ತಿನ್ಬೋದು. ನೀವು ಬಂದಾಗ ಡೆಫಿನೆಟ್ಲಿ ಕುಷ್ಕ, ಈರುಳ್ಳಿ ವಿತ್ತು ಚಿಕನ್ ಮತ್ತು ಮಟನ್ನು ಯಾವುದಾದ್ರು ಒಂದು ಗ್ರೇವಿ ತೊಗೊಂಡ್ಬಿಟ್ರೆ ಆರಾಮ್ಸೆ ಬೆಳಗ್ಗೆ ತಿಂದು ಆರಾಮಾಗಿ ಸಾಯಂಕಾಲ ನೆಕ್ಸ್ಟು ಮೀಲ್ ತೊಗೊಬೋದು. ಆ ಥರ ಇದೆ. ಸಾಕಾಗಿದೆ. ಇದೆ ಇದು ಬಟರ್ ಚಿಕನ್ ಫ್ರೈ ಅಲ್ಲೆಲ್ಲ ಆಲ್ಮೋಸ್ಟ್ ಇದಕ್ಕೂ ಅದಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಎಕ್ಸ್ಟ್ರಾ ಒಂದು 2-3 ಐಟಮ್ ಆ್ಯಡ್ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ನಾರ್ಮಲ್ ಆಗಿದೆ ಇದು ಕೂಡ. ಇದು ಇವ್ರ ಸೆಕೆಂಡ್ ಬ್ರಾಂಚು. ಸೊ ನೀವೇನಾದರೂ ರಾಜಾಜಿನಗರ್ ಇನ್ ಆ್ಯಂಡ್ ಅರೌಂಡ್ ಇದೆ ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದು 1908 ಸ್ಟಾರ್ಟ್ ಆಗಿರೋಂಥ ಹಳೇ ರೆಸ್ಟೋರೆಂಟ್ ಇದು.